ನಮಸ್ಕಾರ ಬುವಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ಸೊ ಗಾಯ್ಸ್, ಇವತ್ತು ನಾನು ಬೆಳಗ್ಗೆನೆ ಬೇರೆ ಕೆಲಸ ಇತ್ತು. ಸೊ ಕೆಲಸ ಮಾಡಿ ಮುಗಿಸ್ಕೊಂಡು ಇವಾಗ ನಾನು ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ಈಗ ಪುಟ್ಟಮ್ಮಂಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟು. ಇಷ್ಟು ದಿನ ಸಮ್ಮರ್ ಹಾಲಿಡೇಸ್ ಅಂದ್ಬಿಟ್ಟು ರಜಾ ಕೊಟ್ಟಿದ್ರು. ನೋಡಿ ಏನು ಮಾಡ್ತಿದ್ದಾಳೆ ಪುಟ್ಟಮ್ಮ. ಜಾಮೂನ್ ತಿಂತಿದ್ದಾಳೆ. ಜಾಮೂನ್ ನೋಡಿ ಗಾಯ್ಸ್, ಮೈ ಫೇವ್ರೆಟ್. ನಮ್ಮಮ್ಮ ಮಾಡೋ ಜಾಮೂನ್ ಅಂದರೆ ನನಗೆ ಫೇವ್ರೆಟ್ಟು. ಸೊ ಇವಾಗ ನಮ್ಮ ಜಾಮೂನ್ ಸೂಪರಾಗಿದೆ. ನಾವು ತಿನ್ನೋಣ ಈಗ. ಹಾಂ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಸಕ್ಕತ್ತಾಗಿದೆ. ಸೂಪರ್. ಸೊ ಇವಾಗ ಏನು ವಿಷಯ ಅಂದರೆ, ನನ್ನ ಫ್ರೆಂಡ್ ತೇಜನ್ ನೋಡಿ ಸುಮಾರು ದಿವಸ ಆಯಿತು ಬ್ಲಾಗಲ್ಲಿ ಅಲ್ವಾ. ಸೊ ಬನ್ನಿ ಇವತ್ತು ಸಿಗ್ತಾವ್ರೆ ಅಣ್ಣವರು. ಸೊ ಹೋಗಿ ಅವ್ರನ್ನೂ ಮಾತಾಡ್ಸ್ಕೊಂಡು ಬರೋಣ ಗುಲಾಬ್ ಜಾಮೂನ್ ತಿನ್ಬಿಟ್ಟು. ತೇಜು ಬಂದರು. ತುಂಬ ದಿವಸ ಆಯಿತು ಬ್ಲಾಗಲ್ಲಿ ಬಂದು. ಬ್ಲಾಗಲ್ಲಿ ಬಂದು ತುಂಬ ದಿವಸ ಆಯಿತು ಗಾಯ್ಸ್. ನಮ್ಮ ತೇಜು ಅಣ್ಣವರು ಹಸ್ಕಿ ಅಲ್ಲ, ಹಸ್ಕಿ. ಅದಕ್ಕೂ ಬಿಜಿನ ವರ್ಕ್ ಆಗಲ್ಲ ಮಗ, ಅದಕ್ಕೆ ಹೆಸರು ಇಟ್ಬಿಟ್ಟು ಅಭ್ಯಾಸ ಮಾಡಿಸ್ಬಿಟ್ಟವ್ರೆ. ವರ್ಕ್ ಆಗಲ್ಲ ಆದ್ರೂ ಸ್ವಲ್ಪ ಅದ್ರ ಬುದ್ಧಿ ಐತೆ. ಈ ಕಡೆ ನೋಡ್ತಾ ಇತ್ತು, ಹೆಸರಿಟ್ಟು ಅಭ್ಯಾಸ ಮಾಡಿಸೋರ. ಇದು ಐಸಲ್ಲಿರುತ್ತೆ ತಾನೇ? ಇದು ಐಸಲ್ಲಿರೋದನ್ನ ಕರ್ಕೊಬಂದ್ಬಿಟ್ಟು ಸ್ವಲ್ಪ ಹೊತ್ತು ಅಂದರೆ ಅಟ್ಟಿ ತಿರುಗ್ತಾರೆ. ಸೊ ಗೈಸ್, ನಾನು ಒಂದು ವಾಚ್ ತೊಗೊಂಡಿದ್ನಲ್ಲ ಬೋಟ್ದು. ಸೊ ಅದೇ ಥರದ ವಾಚು ನಮ್ಮ ಅಪ್ಪಂಗೆ ಇಷ್ಟ ಆಗ್ಬಿಟ್ಟು ಅದೇ ಥರ ವಾಚ್ ಬೇಕು ಅಂತ ಇದ್ದರು. ಸೊ ಆ ವಾಚು ನಾನು ತೊಗೊಂಡಿದ್ದು ಆಫರಲ್ಲಿ ಅಂದ್ಬಿಟ್ಟು ಕಮ್ಮಿಗೆ ಸಿಕ್ತು. ಬಟ್ ಆ ಪ್ರೈಸಲ್ಲಿ ಅದು ಇರಲಿಲ್ಲ. ತಿರ್ಗಾ ಟ್ಯಾಬ್ ಜೊತೆ ತೊಗೊಂಡಿದ್ದಕ್ಕೆ ಆಫರಲ್ಲಿತ್ತು. ಸೊ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಸೇಮ್ ಬೋಟ್ದೇ ಆರ್ಡ್ರ್ ಮಾಡಿದೆ, ಯಾಕಂದರೆ ಬೋಟ್ ಬ್ರ್ಯಾಂಡ್ ಚೆನ್ನಾಗಿದೆ ಅಲ್ವಾ. ಸೊ ನಾನು ಯೂಸ್ ಮಾಡಿದ್ದೀನಿ ಅಂದ್ಬಿಟ್ಟು. ಅವ್ರಿಗೆ ರೌಂಡ್ ಫ್ರೇಮ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಬೋಟ್ ಲೂನಾರ್ ಡಿಸ್ಕವರಿನ ಆರ್ಡ್ರ್ ಮಾಡಿದೆ. ಸೊ ನನ್ನ ಹತ್ರ ಪ್ರೈಮ್ ಇದ್ದಿದ್ದರಿಂದ ಇವತ್ತೇ ಬಂತು ಅಮೆಝಾನಿಂದ. ಸೊ ಬನ್ನಿ ತೆಗೆದ್ಬಿಟ್ಟು ಹೆಂಗಿದೆ ಏನು ಅಂತ ನೋಡೋಣ. ಸೊ ಬಾಕ್ಸಲ್ಲಿ ಇದೊಂದು ಚಾರ್ಜರ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ವಾಚ್ ಇದೆ. ಸೊ ವಾಚ್ ಸೊ ವಾಚ್ ನೋಡಿ ಗಾಯ್ಸ್, ನನ್ನ ವಾಚ್ಗಿಂತ ಸಖತ್ತಾಗಿದೆ ರೌಂಡು. ನಾನು ಮಾಡೋಣ. ಚಾರ್ಜ್ ಇದೆಯಾ ಇದರಲ್ಲಿ? ನೋಡಿ ಗಾಯ್ಸ್, ಸಖತ್ತಾಗಿದೆ. ನನ್ನ ವಾಚ್ಗಿಂತ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ, ಬೆಲ್ಟು ಎಲ್ಲ ಸೇಮು. ಬಟ್ ರೌಂಡ್ ಇರೋದ್ರಿಂದ ಒಂದು ಸ್ವಲ್ಪ ಸೂಪರಾಗಿರೋ ಫೀಲು. ಇದರಲ್ಲಿ ಇನ್ನೂ ಏನೂ ಮಾಡೇ ಇಲ್ಲ. ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಎಲ್ಲ ಸೆಟ್ ಮಾಡಬೇಕು ಗೈಸ್. ನೋಡಿ ಎಲ್ಲ 000 $2000 ಇಸ್ವಿಲಿದೆ. ಎಲ್ಲ ಸೆಟ್ ಮಾಡಿದ್ರೆ ಸರಿ ಹೋಗುತ್ತೆ. ಅಂದರೆ ಪವರ್ ಆಫ್, ಪವರ್ ಆನು, ಸೈಲೆಂಟು, ವೈಬ್ರೇಟು, ಕಾಲು, ಸೆಟ್ಟಿಂಗ್ಸು, DND. ಆಮೇಲೆ ಇದರಲ್ಲಿ ಸ್ಪೆಷಲ್ ಫೀಚರ್ ಏನಂದರೆ 10x10 ನ್ಯಾವಿಗೇಷನ್ ತೋರಿಸುತ್ತಂತೆ ಗೈಸ್ ಇದರಲ್ಲಿ, ಮ್ಯಾಪು. ಸೊ ಬನ್ನಿ ಇದೆಲ್ಲ ಸೆಟ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಮತ್ತೆಲ್ಲ ಸೆಟ್ ಮಾಡೋಣ ಈಗ ಫೋನಿಂದ. ಚೆನ್ನಾಗಿದೆ ಗೈಸ್.
ಬೋಟ್ದು ಸೂಪರ್. ಇದ್ರ ಜೊತೆ ಹೇಳ್ದಂಗೆ ಚಾರ್ಜರ್ ಕೊಟ್ಟಿದ್ದಾರೆ, ಸೇಮ್ ನನ್ನ ಆಗಿತ್ತು ಅದೇ ಥರ. ಅದು ಬಿಟ್ಟರೆ ವ್ಯಾರಂಟಿ ಕಾರ್ಡು, ಅದು ಬಿಟ್ಟರೆ ಬೋಟ್ದು ಸ್ಟಿಕ್ಕರ್ಸ್. ಇನ್ನೂ ಸಖತ್ತಾಗಿದೆ ಅನಿಸುತ್ತೆ ಸ್ಟಿಕ್ಕರ್ಸು, ಏನಿಲ್ಲ ಸೇಮ್ ಅದೇ ಸ್ಟಿಕ್ಕರ್ಸ್. ಸೊ ಇದು ನಮ್ಮಪ್ಪ ಕೇಳಿದರು, ಸೊ ಇದು ನಮ್ಮಪ್ಪಂಗೆ ಗೈಸ್, ನಮ್ಮಪ್ಪಂಗೆ ನನಗೆ ಇಷ್ಟ ಆಯಿತು, ಬಟ್ ದಿಸ್ ಫಾರ್ ಮೈ ಡ್ಯಾಡ್ ಅಷ್ಟೇ. ಸೊ ಗಾಯ್ಸ್, ಇವತ್ತು ನಮ್ಮಮ್ಮ ಇಡ್ಲಿ ಮಾಡಿದ್ದಾರೆ, ಇಡ್ಲಿ ಮತ್ತು ಚಟ್ನಿ. ಚೆನ್ನಾಗಿದೆ ಗಾಯ್ಸ್, ಇಡ್ಲಿ ಫೇವ್ರೇಟ್ ಆಗಿಬಿಟ್ಟಿದೆ ನಮ್ಮಮ್ಮ ಮಾಡಿ ಮಾಡಿ. ಬಿಡ್ತು ಚಿಟ್ಟೆಗೆ ಸುಸ್ತಾಗಿದ್ರೆ ಏನು ಮಾಡಬೇಕಪ್ಪ? ಒಂದು ಗ್ಲೂಕೋಸ್ ಹಾಕ್ಸ್ಕೊಂಬಾಗ ಡಾಕ್ಟ್ರ್ ಹತ್ರ ಗ್ಲೂಕೋಸ್ ಹಾಕ್ಸ್ಕೊಬರ್ಲಮ್ಮ. ಎಲೆ ಮೇಲೆ ಬಿಡ್ತೀನಿ, ಬಿಡು ನೋಡೋಣ. ಎಲೆ ಮೇಲೆ ನಮ್ಮಮ್ಮ ಚಿಟ್ಟೆನ ಕರ್ಬೇವು ಗಿಡ ಹತ್ರ ಬಂದುಬಿಟ್ಟವ್ರೆ. ವೈಲ್ಡ್ ಲೈಫ್ ವಿಡಿಯೋಗ್ರಫಿ. ಸುಸ್ತಾಗ್ಬಿಟ್ಟಿತ್ತು ಗಾಯ್ಸ್, ನಾನೇ ರೆಸ್ಕ್ಯೂ ಮಾಡಿ ಅಮ್ಮಂಗೆ ಕೊಟ್ಟೆ, ಅದಕ್ಕೆ ನಮ್ಮಮ್ಮ ಬಿಟ್ಟರು ಅಲ್ಲಿಗೆ. ಗಾಯ್ಸ್, ಇವತ್ತು ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಎಲ್ಲ ಸೀರೆ ಶಾಪಿಂಗಿಗೆ ಕರ್ಕೊಂಡು ಹೋಗು ಅಂತಿದ್ರು. ಸೊ ಇಲ್ಲೇನೋ ಆಫರ್ ಹಾಕಿದ್ದಾರೆ ಅಂದ್ಬಿಟ್ಟು ಸೀರೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಎಲ್ಲಿ ಇಲ್ಲಿ ಹೋಗೋಣ ಬನ್ನಿ. ಈಗ ಎಲ್ಲ ಆಗಲೇ ಒಳಗೆ ಹೋಗಿದ್ದಾರೆ, ಈಗ ನಾನು ಒಳಗೆ ಹೋಗ್ತೀನಿ. ಸೇಮಾ ಅಲ್ಲಿ ನೋಡಿದ್ವಲ್ಲ ಆ ಥರನೇ ಸೇಮಾ? ವ್ಯತ್ಯಾಸ ಇದೆಯಾ? ಏನು ಜನ ಅವರೇ ನೋಡಿ ಗೈಸ್, ಸಿಕ್ಕಾಪಟ್ಟೆ ಜನ ಅವರೇ. ನೋಡಿ ಗೈಸ್, ಸೀರೆ ಅರ್ಧೋಗ್ಬಿಟ್ಟೈತೆ, ಅದಕ್ಕೆ 23,000. ಇದು ಮೇಳ. ನನಗೂ ಇವನಿಗೆ ಇಲ್ಲಿ ಏನು ಕೆಲಸ ಇಲ್ಲ ಗೈಸ್, ಬಂದಿರೋ ಎಲ್ಲ ಇವ್ರ ಅಮ್ಮಂದಿರದೇ ಕೆಲಸ. ಇವರೆಲ್ಲ ಸೀರೆ ನೋಡ್ತಾವ್ರೆ, ನಾನು ನೀನೇನೋ ಮಾಡ್ತಾ ಇದ್ದೀವಿ. ಹೇಳೋ, ಯಾಕೆ ಬೀಳ್ತಾ ಇದೆಯಾ? ನಮಗೂ ನಿಮಗೂ ಏನು ಕೆಲಸ ಇಲ್ಲಪ್ಪ, ನಾವು ಹೋಗೋಣ. ಸೀರೆ ಶಾಪಿಂಗ್ ಅಂತ ಬಂದ್ಬಿಟ್ಟು ಇಲ್ಲಿ ಏನು ಶಾಪಿಂಗ್, ಸಾರಾ ಶಾಪಿಂಗ್ ಮಾಡ್ತಾವ್ರೆ. ಸೀರೆ ಯಾವುದು ಬೇಡ ಅಂದ್ಬಿಟ್ಟು ನೋಡಿ ಎಲ್ಲ ಬ್ಯುಸಿ ಅವರೇ. ಇದಕ್ಕೆ ತೋರಿಸಿರೋ ಇಂಟ್ರೆಸ್ಟು ಸೀರೆಗೆ ಸ್ವಲ್ಪನೂ ತೋರಿಸಿಲ್ಲ. ಸೀರೆನೂ ಇಲ್ಲ, ಏನೂ ಇಲ್ಲ ಗೈಸ್, ಸುಮ್ಮನೆ ಬಂದು ಏನು ತಗೊಳ್ಳಿಲ್ಲ ಇವರು. ಅಲ್ಲೇನೋ ಸರ ಇತ್ತು ಅಂದ್ಬಿಟ್ಟು ಅದು ತಗೊಂಡ್ರು ಅಷ್ಟೇ. ಅದು ಬಿಟ್ಟರೆ ಫ್ರಾಕ್ ತಗೊಂಡ್ರಾ? ಫ್ರಾಕ್ ತಗೊಂಡ್ರಾ ಅಮ್ಮ? ಫ್ರಾಕು ಹೌದಾ? ಬರೀ ಸರ ಮತ್ತು ಫ್ರಾಕ್. ಹೋಗಿದ್ದು ಸೀರೆ ಮೇಳಾಗೆ ಗೈಸ್. ಅದ್ರ ಜೊತೆಲಿ ಪಕ್ಕದಲ್ಲಿ ಏನು ಹಾಕಿದ್ರು ಅದನ್ನು ಮಾತ್ರ ತಗೊಂಡ್ರು, ಇದನ್ನು ತಗೊಳ್ಳೇ ಇಲ್ಲ. ಇರಲಿ ಬಿಡಿ. ಅಲ್ಲಿ ನೋಡಿದ್ರಲ್ಲ, ಕಾಸ್ಟ್ಲಿ ಸೀರೆ ಅರ್ಧೋಗ್ಬಿಟ್ಟಿದೆ, ಇನ್ನೇನು ತಗೊಳ್ಳೋದಲ್ಲಿ ಅಂದ್ಬಿಟ್ಟು
ಇರಲಿ. ಸೊ ಬನ್ನಿ ಇವಾಗ ಮನೆ ಹೋಗೋಣ. ಸೊ ಗಾಯ್ಸ್ ನೋಡಿದ್ರಲ್ಲ, ಸೊ ಇವತ್ತಿಗೆ ಇಷ್ಟು. ಸೊ ನಾನೇನಕ್ಕೆ ಕನ್ಸಿಸ್ಟೆನ್ಸಾಗಿ ಇವಾಗ ಬರ್ತಾ 2-3 ಡೇಸ್ ಆಗ್ತಾಯಿದೆ ವೀಡಿಯೋ ಅಪ್ಲೋಡ್ ಆಗೋಕ್ಕೆ. ಯಾಕಂದರೆ ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ನಾನು ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಪೂರ್ತಿ ಡೈಲಿ ವ್ಲಾಗ್ಸ್ ಅಂದರೆ ದಿನಾಗಲೂ ಬರ್ತಾಯಿಲ್ಲ, ಬಟ್ ದಿನ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. 2-3 ಡೇಸ್ದು ಸೇರಿಸಿ ಒಂದು ವ್ಲಾಗ್ ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಬರ್ತಾಯಿದೆ ಇವಾಗ. ಸೊ ಇನ್ನೊಂದು ಸ್ವಲ್ಪ ಬೆಟರಾಗಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರೋ ಕಂಟೆಂಟ್ಸ್ಗಳಿನ್ನ ಬರ್ತವೆ. ಸೊ ಅದಕ್ಕೋಸ್ಕರ ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸ ಇದೆ. ಸ್ವಲ್ಪ ಫ್ರೀ ಆದಮೇಲೆ ಅದಕ್ಕೆ ಫುಲ್ ಟೈಮ್ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಿರ್ಗಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್, ಮಚ್ ಲವ್, ಬಾಯ್ ಬಾಯ್.